ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಇನ್ಸ್ಟೆಂಟ್ ದೋಸೆ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ರಾತ್ರಿ ಎಲ್ಲ ನೆನೆಸ್ಬೇಕು, ಫರ್ಮೆಂಟೇಶನ್ ಮಾಡ್ಬೇಕು ಅನ್ನೋದು ಏನು ತ್ರಾಸಿಲ್ಲ. ಆಗಿಂದಾಗೆ ಈಸಿಯಾಗಿ ಮಾಡ್ಕೋಬೇಕು. ಬೆಳಗ್ಗೆ ಟಿಫಿನ್ಗೆ ಏನ್ ಮಾಡ್ಬೇಕು, ದೋಸೆ ಹಿಟ್ಟು ಇಲ್ಲ ಅನ್ನೋ ಟೈಮಲ್ಲಿ ಇಂದೆಲೆ ಈ ತರ ಬೆಸ್ಟ್ ಆಗಿರುವಂತ ಸಾಫ್ಟ್ ಅಂಡ್ ಕ್ರಿಸ್ಪಿ ಆಗಿರುವಂತ ದೋಸೆನ ಆರಾಮಾಗಿ ಮಾಡ್ಕೊಡ್ಬೋದು. ತುಂಬಾ ಈಸಿಯಾಗಿ ಇರುತ್ತೆ. ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ಸಾಕು, 100% ಶೂರ್ ಸಖತ್ತಾಗೆ ಬರುತ್ತೆ. ನೋಡ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೋಸೆ ಅಂದ್ರೆ ಯಾರಿಗ ಇಷ್ಟ ಇರಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ಯಾವ್ದಪ್ಪ ಟಿಫಿನ್ ಅಲ್ಲಿ ಅಂತಂದ್ರೆ ದೋಸೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಜರಡಿ ಮಾಡ್ಕೊಂಡು ತಗೊಳ್ಳಿ. ನೆಕ್ಸ್ಟ್ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ ಅಷ್ಟು ಸಣ್ಣ ರವೆ, ಮೀಡಿಯಂ ರವೆ ಅಲ್ಲ ಸಣ್ಣ ರವೆನ ತಗೊಂಡಿದ್ದೀನಿ. ಇವೆರಡನ್ನ ಈಗ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನ ನೀಟ್ ಮಿಕ್ಸ್ ಮಾಡ್ಕೊಂಡು ನಂತರ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ರವೆ ಹಾಕಿರೋದ್ರಿಂದ ಇನ್ನೂ ನೈಸ್ ಆಗಿ ಆಗ್ಬೇಕು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆದಷ್ಟು ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ದೋಸೆ ಬ್ಯಾಟರ್ಗೆ ನಾವು ತರಬೇಕಾಗುತ್ತಲ್ವಾ, ಅದಕ್ಕೋಸ್ಕರ. ನೋಡಿದ್ರ ಈ ತರ ಫೈನ್ ಆಗಿ ಪೌಡರ್ ತರ ಆಗ್ಬೇಕು. ಇಷ್ಟಾದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಡ. ನೆಕ್ಸ್ಟ್ ಈ ಮಿಕ್ಸಿಂಗ್ ಬೌಲ್ಗೆನೆ ಯಾವ ಕಪ್ಪಲ್ಲಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ಮೊಸರು ತಗೊಂಡಿದ್ದೀನಿ. ಹುಳಿ ಮೊಸರು ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹುಳಿ ಮೊಸರು ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ಈ ತರ ಫೈನ್ ಆಗಿ ರುಬ್ಕೋಬೇಕು. ನೋಡಿದ್ರ ಯಾವ ತರ ಆಗಿದೆ. ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು. ನಾನು ಮೆಜರ್ಮೆಂಟ್ಸ್ ನ ಏನ್ ಹೇಳಿದೀನಲ್ಲ, ಇವೇ ಮೆಜರ್ಮೆಂಟ್ಸ್ ನ ನೀವು ತಗೋಬೇಕು. ಇವಾಗ ದೋಸೆ ಬ್ಯಾಟರ್ ರೆಡಿ ಆಗಿದೆ. ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕೋಬೇಡಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಷ್ಟು ಸಕ್ಕರೆ, ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ನೀಟಾಗಿ ಕಲ್ಸ್ಕೋಬೇಕು. ಸಕ್ಕರೆ ಹಾಕೋ ಉದ್ದೇಶ ಇಷ್ಟನೇ, ಒಳ್ಳೆ ಬಣ್ಣ ಬರಬೇಕು ಅಂತ. ಮಿಸ್ ಮಾಡಬೇಡಿ ಸಕ್ಕರೆ ಹಾಕೋದನ್ನ. ಸಕ್ಕರೆ ಮತ್ತೆ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಕಲ್ಸ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿ ಹಂಚಿಡ್ತಾ ಇದ್ದೀನಿ, ದೋಸೆ ಹಂಚು. ಇದನ್ನ ನೆನೆಸ್ಬೇಕಪ್ಪ ಅನ್ನೋದೇನು ಇಲ್ಲ. ಚಟ್ನಿ ಮಾಡೋಷ್ರೊಳಗೆ ಇದು ಸ್ವಲ್ಪ ನೆಂದೋಗ್ಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಫಸ್ಟ್ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡು ನಂತರ ನೀವು ಚಟ್ನಿ ಮಾಡ್ಕೊಂಡು ಅಷ್ಟೊಳಗೆ ನೀಟಾಗಿ ಕವರ್ ಅಪ್ ಆಗ್ಬಿಡುತ್ತೆ. ಇವಾಗ ಇದಕ್ಕೆ ನಾವು ಸೋಡಾ ಪುಡಿನ ಆಡ್ ಮಾಡ್ಬೇಕಾಗುತ್ತೆ. ಕುಕಿಂಗ್ ಸೋಡಾ ಅಂತಾರಲ್ವ, ಅದನ್ನ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಏನು ಬೇಡ. ಹಂಚು ಕಾದಿದ ಟೈಮಲ್ಲಿ ಎಣ್ಣೆ ಹಾಕಿ ಎಣ್ಣೆನ ನೀಟಾಗಿ ಸವರ್ಬಿಟ್ಟು ನಂತರ ನೀರ್ ಹಾಕಿ ಈ ತರ ಚಿಮ್ಸ್ಬಿಟ್ಟು ಆಮೇಲೆ ದೋಸೆ ಹಾಕೊಂತ ಹೋಗಿ. ಎಷ್ಟು ತೆಳುಗ್ ಬೇಕಾದ್ರೂ, ಎಷ್ಟು ರೌಂಡ್ ಬೇಕಾದ್ರೂ, ಎಷ್ಟು ದೊಡ್ಡದ್ ಬೇಕಾದ್ರೂ ಹಾಕೋಬಹುದು. ತುಂಬಾ ಸಾಫ್ಟ್ ಆಗಿ ಬರ್ತವೆ. ನೋಡಿದ್ರೆ ಸ್ವಲ್ಪ ಕೂಡ ಕೆಟ್ಟೋಗೋದಿಲ್ಲ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಇಷ್ಟು ಪರ್ಫೆಕ್ಟ್ ಆಗಿ ಇಷ್ಟು ರೌಂಡ್ ಶೇಪ್ ಅಲ್ಲಿ ಬಂದಿದೆ ಅಂತ. ಒಂದ್ ಕಡೆ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಅಲ್ಲಿ ಕೂಡ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂತ, ಕ್ರಿಸ್ಪಿ ಆಗಿರುವಂತ, ಸಾಫ್ಟ್ ಆಗಿರುವಂತ ಇನ್ಸ್ಟೆಂಟ್ ದೋಸೆ ರೆಡಿ ಆಗಿರುತ್ತೆ. ಎಷ್ಟು ಸಿಂಪಲ್ ಅಲ್ವಾ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ದೋಸೆನ ಬೇಯಿಸ್ಕೊಳ್ಳಿ ಅಷ್ಟೇ. ಇದೊಂದು ಟಿಪ್ ನ ಫಾಲೋ ಮಾಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಟೊಮೆಟೊ ಚಟ್ನಿ ಯಾವ್ದಾದ್ರೂ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಸ್ಕಿಪ್ ಮಾಡಲೇಬೇಡಿ. ಓಕೆನಾ. ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.